ಅಡಿ ಬರ್ಕೊಳ್ಳೋ. ಇದು ಹೊಸ ಟೊಮೊಟೊ ಹಣ್ಣು ಅಂತ ತಿಳ್ಕೊಬೇಡಿ, ನಮ್ಮ ಕಾಡಲ್ಲಿರ್ತಕ್ಕಂಥ ಟೊಮೊಟೊ ಹಣ್ಣು ಇದು ನೋಡಿ. ಇದು ಮಳೆಗಾಲದಲ್ಲಿ ನೆಟ್ಟಿದ್ದು ನಾವು, ಇನ್ನೂ ನಮಗೆ ಹಣ್ಣು ಕೊಡ್ತಾನೇ ಇದೆ. ಇದಲ್ಲದೆ ಇನ್ನೊಂದು ಕಡೆ ಇದೆ, ಅದು ತೋರಿಸ್ತೀನಿ. ಈ ಥರ ಗೊಂಚಲು ಟೊಮೊಟೊ ಹಣ್ಣು ಬರುತ್ತೆ. ಸಣ್ಣ ಗಿಡ ಇದು, ಇನ್ನು ದೊಡ್ಡ ಗಿಡ ಆ ಕಡೆ ಇದೆ. ಇದು ತುಂಬ ಆಯುರ್ವೇದಿಕ್ ಗುಣ ಹೊಂದಿದೆ. ಇದ್ರ ಬೀಜ ಬೇಕಾದರೂ ಸಂಪರ್ಕಿಸಿ ನಮ್ಮನ್ನು. ಬೀಜ ಕೊಡ್ತೀವಿ, ಸಸಿ ಕೊಡ್ತೀವಿ. ತುಂಬ ಚೆನ್ನಾಗಿರುತ್ತೆ. ನಿಮಗೆ ಸಿಹಿ ಟೊಮೊಟೊ ಹಣ್ಣು ಯಾವ ಥರ ಇರುತ್ತೆ ಅದೇ ಥರ ಇರುತ್ತೆ. ತರಕಾರಿ ಪಲ್ಯ ಎಲ್ಲದೂ ನಮ್ಮ ಮನೇಲೇ ನಾವು ಬೆಳೆಸ್ಕೋಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಒಂದ್ಸರಿ ಎಲ್ಲರೂ ಟ್ರೈ ಮಾಡಿ. ನೋಡ್ಬೋದು, ನೋಡಿ ಈ ಥರ ಗೊಂಚಲು ಬರುತ್ತೆ ಟೊಮೊಟೊ ಹಣ್ಣು. ನೋಡಿ ಹಾಂ, ನೋಡಿ ಇದು ಟೊಮೊಟೊ ಕಾಯಿದು. ಇದೊಂದು 4 ದಿನದಲ್ಲಿ ಹಣ್ಣಾಗತ್ತೆ. ನೋಡಿ ಇದೊಂಥ ವಿಶಿಷ್ಟ ತಳಿ ಟೊಮೊಟೊ ಹಣ್ಣು ಇದು. ಇಲ್ಲಿ ನೋಡಿ ತುಂಬ ಗೊಂಚಲು ಬಿಡ್ತಾ ಇತ್ತು. ಈಗ ಸ್ವಲ್ಪ ಬಳ್ಳಿಗೆ ಸ್ವಲ್ಪ ಏಜ್ ಆಗಿದೆ, ಹಂಗಾಗಿ ಮಳೆಗಾಲದಲ್ಲಿ ನೆಟ್ಟಿದ್ದು ನಾವು. ಈ ಥರ ಗೊಂಚಲು ಬರುತ್ತೆ. ಇದೊಂಥರ ವಿಶಿಷ್ಟ ಟೊಮೊಟೊ, ಯಾರ ಕಣ್ಣಿಗೂ ಬಿದ್ದಿಲ್ಲ. ಇದು ಕಾಡಲ್ಲಿ ಇತ್ತು, ನಾವು ತಂದು ನೆಟ್ಟಿದ್ವಿ. ಬಳ್ಳಿ ಟೊಮೊಟೊ. ಬೀಜ ಬೇಕು, ಗಿಡ ಬೇಕು ಅಂದರೆ ನಮ್ಮನ್ನು ಸಂಪರ್ಕಿಸ್ಬೋದು, ನಾವು ನಿಮಗೆ ಕೊಡ್ತೀವಿ. ಚೆನ್ನಾಗಿರುತ್ತೆ.